ನಮಸ್ತೆ ವೀಕ್ಷಕರೇ, ಶುಭೋದಯ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಾಗುತ್ತೆ. ಜೊತೆಗೆ 12 ರಾಶಿಗಳಲ್ಲೂ ಸಹ ಏನಾದರೂ ಸಮಸ್ಯೆ ಇದ್ರೆ, ತೊಡಕುಗಳು ಇದ್ರೆ ಅದಕ್ಕೆ ಪರಿಹಾರವನ್ನ ಯಾವ ರೀತಿಯಾಗಿ ಕಂಡುಕೊಳ್ಳಬೇಕು ಅದರ ಬಗ್ಗೆ ಸಹ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಮೊದಲಿಗೆ 4 ರಾಶಿಗಳ ಬಗ್ಗೆ ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭಶ್ಚಾನೇಕಧಾ ಯಶಿರತೋ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಇಡೀ ವಾರ ಹೇಗಿರ್ತದೆ ನಮ್ಮ ದಾರಿ, ವಾರದ ದಾರಿ ಏನು ಅಂತ ಸೂಚಿಸ್ತಕ್ಕಂಥ ಒಂದು ದಿಕ್ಸೂಚಿ ಈ ವಾರ ಭವಿಷ್ಯ ಕಾರ್ಯಕ್ರಮ. ಈ ವಾರದಲ್ಲಿ ಗ್ರಹಗಳ ಸಂಚಾರ, ಪ್ರಧಾನವಾಗಿ ಈ ದಿವಸ ಶುಕ್ರನ ಸಂಚಾರ ಇದೆ. ಶುಕ್ರ ಸ್ವಕ್ಷೇತ್ರಕ್ಕೆ ಹೋಗ್ತಾನೆ, ಅಂದರೆ ತನ್ನದೇ ಮನೆಯಾಗಿರ್ತಕ್ಕಂಥ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೊತೆಗೆ ಚಂದ್ರ ಇತ್ಯಾದಿ ಗ್ರಹಗಳ ಸಂಚಾರ, ಅವುಗಳ ಪ್ರಭಾವ, ಇವುಗಳನ್ನು ಗಮನಿಸುವಂತಹ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ವಾರ ಏನು ಫಲ ಅನ್ನೋದನ್ನು ನೋಡ್ತಕ್ಕಂಥದ್ದು. ಶುಕ್ರ ಮೌಢ್ಯನಾಗ್ತಾ ಇದ್ದಾನೆ, ಪ್ರವೇಶವಾಗ್ತಾ ಇದ್ದಾನೆ. ಆದರೆ ಆತನಿಗೆ ರವಿ ಅಲ್ಲಿ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥ ಕಾರಣದಿಂದಾಗಿ ಪ್ರವೇಶವಾದ ಕೂಡಲೇ ಆತನಿಗೆ ಮೌಢ್ಯತೆ ಇದೆ. 1 ತಿಂಗಳು ಬೇಕು. ಜುಲೈ ಅಂತ್ಯದವರೆಗೆ ವೃಷಭ ರಾಶಿಯಲ್ಲಿ ಶುಕ್ರನ ಸಂಚಾರ ಇದ್ದರೂ ಫಲಗಳು ಇಲ್ಲ. ನೋಡೋಣ ಅಂತೂ ಈ ವಾರದಲ್ಲಿ ಏನೇನು ಫಲ ಇದೆ ಗಮನಿಸ್ತಾ ಹೋಗೋಣ. ಮೇಷರಾಶಿಯವರ ಫಲ ಹೇಗಿದೆ ನೋಡೋಣ. ವಾರದ ಆದಿಯಲ್ಲಿ ನೋಡಿ, ಸಣ್ಣ ಪುಟ್ಟ ಧನಲಾಭ. ಏನಪ್ಪ ಅಂತಂದರೆ, ಚಂದ್ರ ನಿಮ್ಮ ಈ ಒಂದು ಗ್ರಹಸ್ಥಿತಿಯನ್ನು ನಿಮ್ಮ ರಾಶಿಯಿಂದ ಗಮನಿಸಿಕೊಂಡಾಗ ಚಂದ್ರ ಷಷ್ಠದಲ್ಲಿದ್ದಾನೆ, ಸುಖಾಧಿಪತಿ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ತೊಡಕುಗಳು ಹೆಚ್ಚು. ಈ ಯಾವುದಾದ್ರೂ ಸಾಲಬಾಧೆ ಇತ್ಯಾದಿಗಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ. ಸಣ್ಣ ಪುಟ್ಟ ಧನಲಾಭ ಯಾಕಪ್ಪ ಅಂತಂದರೆ, ಶುಕ್ರ ಪ್ರವೇಶ ಆದ ಕೂಡಲೇ ಮೌಢ್ಯನಂ ಅಲ್ಲಿ ದಿವಾಕರ ಕರೈರ್ಲುಪ್ತಸ್ತು ತದ್ಭಾವಸ್ಯ ವಿನಾಶನಂ ಅಂತ. ಸೂರ್ಯನ ಕಿರಣಗಳಿಗೆ ತುತ್ತಾದರೆ ಕಷ್ಟ ಅಂತ. ಆದರೆ ಶನೈಶ್ಚರ ಇತ್ಯಾದಿ ಬೇರೆ ಬೇರೆ ಗ್ರಹಗಳನ್ನು ನೋಡಿದಾಗ ಸ್ವಲ್ಪ ಪರವಾಗಿಲ್ಲ. ಆದರೆ ಸ್ತ್ರೀಯರು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ವಾರ ಮಧ್ಯದಲ್ಲಿ ಗಮನಿಸ್ಕೊಳ್ಳೋದಾದರೆ ನೋಡಿ, ಸಂಗಾತಿ ಅಲ್ಲಿ ಚಂದ್ರನ ಬಲ ಚೆನ್ನಾಗಿರೋದ್ರಿಂದ ಸಂಗಾತಿಯ ಸಹಕಾರ, ಮಾಂದಿಯ ಸಂಚಾರ ಅಲ್ಲಿ ಚತುರ್ಥದಲ್ಲಿ ಆಗುತ್ತೆ ವಾರ ಮಧ್ಯದಲ್ಲಿ. ಈ ಕಾರಣದಿಂದಾಗಿ ಪ್ರಯಾಣದಲ್ಲಿ ತೊಡಕು, ಬಂಧು ಮಿತ್ರರಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ನೀರಿನ ವಿಚಾರದಲ್ಲಿ ನೀರಿನಿಂದ ಕಂಟಕ ಇತ್ಯಾದಿಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ತಗೊಳ್ತಕ್ಕಂಥದ್ದನ್ನು ಎಚ್ಚರವಾಗಿ ನೋಡ್ಕೊಳ್ಬೇಕು. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಸಂಶಯ ಇಲ್ಲ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಕಾಣ್ತಕ್ಕಂಥದ್ದು. ವೃತ್ತಿಯಲ್ಲಿ ಚೆನ್ನಾಗಿದೆ, ಅನುಕೂಲಕರವಾಗಿದೆ, ಆತಂಕ ಇಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಘರ್ಷಣೆಗಳು, ಹಣಕಾಸಿನ ತೊಂದರೆ, ಕೊನೆಗೆ ವಾರದ ಅಂತ್ಯ ಭಾಗಕ್ಕೆ ಹೋಗ್ತಾ ಸ್ವಲ್ಪ ಕಿರಿಕಿರಿ, ಕುಟುಂಬದಲ್ಲೇ ಕಿರಿಕಿರಿಗಳಾಗ್ತಕ್ಕಂಥ ಸಾಧ್ಯತೆಯನ್ನು ಹೆಚ್ಚು ಸೂಚಿಸ್ತಾ ಇದೆ. ಸ್ವಲ್ಪ ಎಚ್ಚರವಾಗಿರಬೇಕು ವೀಕೆಂಡಲ್ಲಿ. ಇದಕ್ಕೇನಪ್ಪ ಪರಿಹಾರ ಏನಪ್ಪ? ಇಲ್ಲಿ ಪ್ರಧಾನವಾಗಿ ನೋಡಿ, ಚಂದ್ರ ಹಾಗೂ ಮಾಂದಿಯರ ಸಂಚಾರದಿಂದ ಗಮನಿಸ್ಕೊಂಡಾಗ ಮತ್ತು ಶುಕ್ರನ ಮೌಢ್ಯತೆ ಗಮನಿಸ್ಕೊಂಡಾಗ, ಯಾಕಂದರೆ ಧನಾಧಿಪತಿ, ಈ ಕಾರಣದಿಂದಾಗಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅವರೇ ಹಾಗೂ ಕಡಲೆ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ಪ್ರವೇಶ ಆಗ್ತಾನೆ ಶುಕ್ರ. ಆದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ, ಮಾನಸಿಕವಾಗಿ ಅಷ್ಟೇನೂ ಅನುಕೂಲಕರ ಇಲ್ಲ. ವೃತ್ತಿಯಲ್ಲಿ ಮಾತ್ರ ಅನುಕೂಲ ಇದೆ, ಆರೋಗ್ಯದಲ್ಲಿ ಸಣ್ಣ ಚೇತರಿಕೆ ಆಗುತ್ತೆ, ಅದು ಮಂಗಳವಾರದಿಂದ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ಆದರೆ ಸಹೋದರ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಇರ್ತದೆ. ಸಹೋದರಲ್ಲಿ, ಸೇವಕರಲ್ಲಿ, ಸಹಾಯಕರಲ್ಲಿ ಏನೋ ನಿರೀಕ್ಷೆ ಮಾಡ್ತೀರಾ, ಏನೋ ಕೆಲಸ ಹೇಳಿರ್ತೀರಾ, ಆಗೋದಿಲ್ಲ. ಹಾಳು ಮಾಡಿದ್ದು ಹಾಳು ಅಂತಾರಲ್ಲ, ಗಾದೆ ಹಾಗಾಗುತ್ತೆ. ಸ್ವಲ್ಪ ಭಯದ ವಾತಾವರಣ ಇರ್ತದೆ. ಆಮೇಲೆ ಸ್ವಲ್ಪ ಗಂಟಲು ಮತ್ತು ಕಿವಿ ಬಾಧೆ ಅದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು ವಾರ ಮಧ್ಯದಲ್ಲಿ ಆರೋಗ್ಯದ ವಿಚಾರದಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ನೀವು ಯಾರನ್ನು ಇಷ್ಟಪಡ್ತಾ ಇದ್ದರೆ ಅಥವಾ ನಿಮ್ಮ ಸಂಗಾತಿ ದಾಂಪತ್ಯ ಜೀವನ ಇದು ತುಂಬ ಚೆನ್ನಾಗಿ, ಅಂದರೆ ಸಹಕಾರ ಇರ್ತದೆ, ಪರಸ್ಪರ ತೊಡಕು ಇರೋದಿಲ್ಲ. ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಡಕಿದೆ, ಸ್ವಲ್ಪ ಹುಷಾರು. ಮಾತಾಡುವಾಗ ಕುಟುಂಬದವ್ರ ಜೊತೆಗೆ ಯಾವುದಾದ್ರು ಒಂದು ಪಾರ್ಟಿಗಳಲ್ಲಿ ಅಥವಾ ಇನ್ನೇನೋ ಒಂದು ಗೆಟ್ ಟುಗೆದರ್ ಪಾರ್ಟಿಗಳಿರ್ತಾವಲ್ಲ, ಅಂಥ ಕಡೆ ಸೇರಿದಾಗ ಹುಷಾರು. ಯಾಕೆಂದರೆ ಅಲ್ಲಿ ವಾಕ್ ಸ್ಥಾನದಲ್ಲಿ ಮಾಂದಿ ಇದ್ದರೆ
ಸ್ವಲ್ಪ ಬೇಡದ ಮಾತುಗಳು, ಕುಟುಕೋ ಮಾತು ಅಂತೀವಲ್ಲ, ಆ ಥರದ್ದು ಮಾತಾಡಿಸಿ ಆಮೇಲೆ ನಿಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ. ಇದಕ್ಕೆಲ್ಲ ಏನಪ್ಪ ಪರಿಹಾರ? ಮುಖ್ಯವಾಗಿ ಶುಕ್ರ ಮೌಢ್ಯನಾಗಿದ್ದಾನೆ, ಗುರು ಮೌಢ್ಯರಾಗಿದ್ದಾರೆ. ಈ ಕಾರಣದಿಂದಾಗಿ ನೀವು ಕೂಡ ಶುಕ್ರನ ಧಾನ್ಯ ಅವರೇ, ಹೀಗಾಗಿ ಅಮ್ಮನವರ ಸನ್ನಿಧಾನಕ್ಕೆ ಅವರೇ ಧಾನ್ಯ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಅದನ್ನು ಮಾಡಿ ನಿಮಗೆ ಬಲ ಬರುತ್ತೆ. ಇನ್ನು ಮಿಥುನ ರಾಶಿ ನೋಡೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಬಂಧು ಮಿತ್ರರಿಂದ ತೊಡಕು, ಪ್ರಯಾಣದಲ್ಲಿ ತೊಂದರೆ. ಯಾಕಪ್ಪ ಅಂದರೆ ಚಂದ್ರ ಹಾಗೂ ಮಾಂದಿ ಚತುರ್ಥದಲ್ಲಿದ್ದಾರೆ. ಇದು ಪ್ರಧಾನವಾದ ಅಂಶ. ಚಂದ್ರ ಮಾಂದಿ ಸೇರಿದಾಗ ಒಂಥರ ಸಂಕಟದ ವಾತಾವರಣ, ಶೋಕದ ವಾತಾವರಣ, ಮನಸ್ಸಿಗೆ ಬೇಸರ ಆಗುತ್ತೆ. ಸುಖ ಸ್ಥಾನದಲ್ಲಿದ್ದಾಗ ಸುಖ ಕತ್ತರಿಯಾಗುತ್ತೆ, ಸುಖಕ್ಕೆ ತೊಂದರೆ ಬರುತ್ತೆ. ಹೀಗಾಗಿ ಸ್ವಲ್ಪ ಹೃದಯ ಸಂಬಂಧಿ ತೊಂದರೆಗಳು, ಶ್ವಾಸಕೋಶ ಸಂಬಂಧಿ ತೊಂದರೆಗಳು ಅಥವಾ ವಾಟರ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತದೆ. ಸ್ವಲ್ಪ ಹುಷಾರು ಈ ದಿವಸ, ನಾಳೆ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಕ್ಕಳಿಂದ ಸ್ವಲ್ಪ ಸಮಾಧಾನ ಸಿಗುತ್ತೆ, ಸ್ವಲ್ಪ ಸಮಾಧಾನ ಆಗುತ್ತೆ. ಆದರೆ ಹಣಕಾಸಿನ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಹಣ, ಆಹಾರ ಇವೆರಡು ವಿಚಾರದಲ್ಲಿ ತುಂಬ ಜಾಗ್ರತೆ ಬೇಕು. ಯಾಕಂದರೆ ವಾಕ್ಸ್ಥಾನದಲ್ಲೇ ಇದ್ದಾನೆ ಮಾಂದಿ. ಈ ಕಾರಣದಿಂದಾಗಿ ಸ್ವಲ್ಪ ಮಾತಾಡಿ ವ್ಯಕ್ತಿತ್ವ ಹಾಳಾಗೋ ಸಾಧ್ಯತೆ, ಸ್ವಲ್ಪ ಹುಷಾರು. ಇನ್ನು ವಾರ ಅಂತ್ಯ ಭಾಗದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಸ್ವಲ್ಪ ನೀವು ತೊಡಕು ಮಾಡ್ಕೊಳ್ತೀರಾ, ತಲೆಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ, ಕಾಲಿಗೆ ಪೆಟ್ಟಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಸ್ವಲ್ಪ ತೊಡಕುಗಳು, ಶತ್ರುಗಳ ಬಾಧೆ ಜಾಸ್ತಿ ಆಗಬಹುದು, ಆರೋಗ್ಯ ವ್ಯತ್ಯಾಸ, ಇಂಥದ್ದೆಲ್ಲ ಫಲ ಇದೆ. ಸ್ವಲ್ಪ ಹುಷಾರು. ಯಾಕೆಂದರೆ ನಿಮ್ಮ ಪಾಲಿಗೆ ಸ್ವಲ್ಪ ಕಹಿಯಾಗಿದೆ ಈ ವಾರ. ಶುಕ್ರನ ಸಂಚಾರವಾದರೂ ನಿಮಗೆ ಫಲವಿಲ್ಲ, ಆ ಥರ ಆಗಿದೆ. ಬುಧ ಕೂಡ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಇದಕ್ಕೆಲ್ಲ ಏನಪ್ಪ ಪರಿಹಾರ? ನೋಡಿ, ಗ್ರಹಗಳ ಬಲ ಇಲ್ಲ ಅಂದಾಗ ಆಯಾ ಗ್ರಹಗಳ ಆರಾಧನೆ ಅಥವಾ ಆ ಗ್ರಹಗಳು ಹೇಳಿರ್ತಕ್ಕಂಥ ದೇವತಾ ಉಪಾಸನೆ. ನೋಡಿ, ಇಲ್ಲಿ ಪ್ರಧಾನವಾಗಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ ನೋಡೋಣ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ತೊಡಕಿನ ದಿನ, ಭಯದ ವಾತಾವರಣ. ಅದು ಮಾಂದಿ ಕಾರಣದಿಂದಾಗಿ. ತೃತೀಯದಲ್ಲಿ ಮಾಂದಿ ಇದ್ದರೆ ಭಯದ ವಾತಾವರಣ, ಆಗಂತುಕವಾಗಿ ಸಮಸ್ಯೆ ಬಂದುಬಿಡುತ್ತೆ. ನಿರೀಕ್ಷೆ ಮಾಡದೆ ಬರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸೋದು ಕಷ್ಟ ಆಗುತ್ತೆ, ಭಯವಾಗುತ್ತೆ. ಅಂಥ ಲಕ್ಷಣ ಸೂಚಿಸ್ತಾ ಇದೆ. ಕೆಲಸದಲ್ಲಿ ತೊಂದರೆ ಇಲ್ಲ, ಪರವಾಗಿಲ್ಲ, ಅನುಕೂಲ ಇದೆ. ವೃತ್ತಿಯಲ್ಲಿ ಅನುಕೂಲ ಆಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು. ವಾರದ ಆದಿಯಲ್ಲಿ ಮಂಗಳವಾರ ಶುರುವಾಗುತ್ತೆ ನಿಮಗೆ ಕುಟುಂಬದಲ್ಲಿ ಏನೋ ಒಂದು ಸಣ್ಣ ಕಿರಿಕಿರಿ ಅಂತ. ಇನ್ನು ವಾರ ಮಧ್ಯಭಾಗದಲ್ಲಿ ನೋಡಿಕೊಂಡ್ರೆ ಹೆಚ್ಚಿನ ಆಲೋಚನೆಯಿಂದಾಗಿ ತೊಡಕಾಗುತ್ತೆ ಆರೋಗ್ಯದಲ್ಲಿ. ಸ್ವಲ್ಪ ಸಮಾಧಾನ ಹೇಳ್ತಾರೆ ಬಂಧು ಮಿತ್ರರು. ಕಾರಣ ಚಂದ್ರನ ಬಲ ಚೆನ್ನಾಗಿರೋದ್ರಿಂದ, ಅವನು ಸುಖ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದಾಗಿ ನಿಮಗೆ ಸ್ವಲ್ಪ ಬಂಧುಗಳ ಸಹಕಾರ, ಮಿತ್ರರ ಒಂದು ಒಳ್ಳೆಯ ಮಾರ್ಗದರ್ಶನ, ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಹಣ್ಣು ಹೂವು ವ್ಯಾಪಾರಿಗಳಿಗೆ, ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥವರಿಗೆ, ನೀರಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಉತ್ಕೃಷ್ಟವಾಗಿದೆ. ವಾರದ ಮಧ್ಯಭಾಗ ತುಂಬ ಚೆನ್ನಾಗಿದೆ. ವಾರದ ಅಂತ್ಯದಲ್ಲೂ ನಿಮಗೆ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದು, ಲಾಭ ಕಾಣ್ತಕ್ಕಂಥದ್ದು, ಮಕ್ಕಳಿಂದ ಸಹಾಯ ಸಿಗ್ತಕ್ಕಂಥದ್ದು, ಸ್ತ್ರೀಯರಿಗೆ ತುಂಬ ಚಾಣಾಕ್ಷ ರೀತಿಯಲ್ಲಿ ಆಲೋಚನೆ ಮಾಡ್ತೀರಾ, ಆ ಫಲ ಹೇಗೆ ತಗೊಳ್ಳೋದು ಅಂತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ವಿದೇಶ ವಹಿವಾಟಿನ ಅನುಕೂಲ ಇತ್ಯಾದಿಯೆಲ್ಲ ತುಂಬ ಚೆನ್ನಾಗಿದೆ. ಕರ್ಕಟಕ ರಾಶಿಯವರಿಗೆ ಈ ದಿವಸ ನಾಳೆ ಸ್ವಲ್ಪ ತೊಡಕಿಬಿಟ್ರೆ ಹೋಗ್ತಾ 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 ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಪರಿಹಾರ ಏನಪ್ಪ ಅಂತಂದರೆ, ಏನಂಥ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಒಂದು ದುರ್ಗಾ ದರ್ಶನ ಅಥವಾ ದುರ್ಗಾ ಸನ್ನಿಧಾನ ಅಭಿಷೇಕ ಮಾಡಿಸಿ, ಅದು ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಶಾಸ್ತ್ರಿಗಳೇನು ಮುಂದಿನ ರಾಶಿಗಳಾದ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ನೋಡೋಣ, ಗಮನಿಸೋಣ. ಸಿಂಹರಾಶಿಯವರಿಗೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಹುಷಾರು. ಜಂಕ್ ಫುಡ್, ಹೊರಗಿನ ಆಹಾರ ಆದಷ್ಟು ಕಡಿಮೆ ಮಾಡಿ, ಒಳ್ಳೆಯ ಆಹಾರ, ಉತ್ತಮವಾದ ಆಹಾರ ತಗೊಳ್ಳಿ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರತಕ್ಕಂಥವ್ರಿಗೆ, ಸಿವಿಲ್ ಕ್ಷೇತ್ರಗಳಲ್ಲಿ, ಈ ಇಟ್ಟಿಗೆ, ಮಣ್ಣು, ಮರಳು, ಕಬ್ಬಿಣ ಇಂಥ ಕ್ಷೇತ್ರಗಳಲ್ಲಿರೋರಿಗೆ ಚೆನ್ನಾಗಿದೆ, ಅನುಕೂಲ ಆಗುತ್ತೆ, ಒಳ್ಳೆಯ ದಾರಿ ಸಿಗುತ್ತೆ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸಹೋದರ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ತಾಯಿಯ ಬಂಧುಗಳ ಅನುಕೂಲವಾಗಿರ್ತಕ್ಕಂಥದ್ದು, ಅವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಸೂಚಿಸ್ತಕ್ಕಂಥ ಇದೆಲ್ಲ ತುಂಬ ಚೆನ್ನಾಗಿದೆ. ಅದು ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ, ಬೆರಳುಗಳಿಗೆ ತೊಂದರೆಗಳು ಉಂಟಾಗಬಹುದು. ಈ ಕಣಕಾಲು ಅಂತೀವಲ್ಲ, ಅಲ್ಲಿಂದ ಕೆಳಗೆ ಅಲ್ಲಿ ತೊಂದರೆ ಆಗೋ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಪರವಾಗಿಲ್ಲ, ಅನುಕೂಲ. ಅಂದರೆ ವಸ್ತುತಃ ಕರ್ಮಾಧಿಪತಿ ಮೌಢ್ಯನಾಗಿದ್ದಾನೆ, ಪರಿಶ್ರಮ ಇದ್ದೇ ಇದೆ, ಪರವಾಗಿಲ್ಲ ಆದರೆ ಅಂತ ಆ ರೀತಿಯ ಒಂದು ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ತ್ರೀಯರಿಗೆ ಧೈರ್ಯ ಇರ್ತದೆ, ವಾರ ಮಧ್ಯಭಾಗದಲ್ಲಿ ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಸೌಖ್ಯ ಸಮೃದ್ಧಿ ಆಗುತ್ತೆ. ಬಂಧುಗಳ ಸಹಕಾರ ಆಗಬಹುದು ಅಥವಾ ಸ್ನೇಹಿತರ ಸಹಕಾರ ಆಗಬಹುದು. ಕೃಷಿ ಚಟುವಟಿಕೆಯಲ್ಲಿ ಇರ್ತಕ್ಕಂಥವ್ರು, ನೀರಿನ ವ್ಯಾಪಾರ ಇತ್ಯಾದಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ಒಂದು ಸಮಾಧಾನ, ಗಾಡಿ ಬುಕ್ ಮಾಡಿದ ತಕ್ಷಣ ಗಾಡಿ ಬಂದರೆ ಅದು ಸಮಾಧಾನ ತಂದುಕೊಡುತ್ತೆ. ಆ ರೀತಿಯಲ್ಲಿ ಒಂದು ಸಮಾಧಾನ ಕಾಣಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ. ಇದಕ್ಕೆ ಪರಿಹಾರ ಏನಪ್ಪ? ವಾರದ ಆದಿಯಲ್ಲಿ ಶುಕ್ರನ ಮೌಢ್ಯತೆ ಹಾಗೂ ಮಾಂದಿ ಹೆಚ್ಚು ಕಿರಿಕಿರಿ ಮಾಡ್ತಕ್ಕಂಥದ್ದು. ಈ ಕಾರಣಗಳಿಂದಾಗಿ ಕೃಷ್ಣ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿ, ಜೊತೆಗೆ ಅವರೇ ಧಾನ್ಯ ದಾನ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ ನೋಡೋಣ.
ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ಆರೋಗ್ಯದಲ್ಲಿ ತೊಡಕಾಗುತ್ತೆ, ಹಣಕಾಸಿನಲ್ಲಿ ಅಸಮಾಧಾನ ಇರುತ್ತದೆ. ಕಾರಣ ಏನಪ್ಪ ಅಂತಂದರೆ ಲಾಭಾಧಿಪತಿ ಜನ್ಮದಲ್ಲಿದ್ದಾನೆ, ಮಾಂದಿ ಜೊತೆಗೆ ಇದು ಸ್ವಲ್ಪ ತೊಡಕು. ಧನಾಧಿಪತಿ ಮೌಢ್ಯನಾಗ್ತಾ ಇದ್ದಾನೆ, ಭಾಗ್ಯಸ್ಥಾನದಲ್ಲಿದ್ದರೂ ಪ್ರಯೋಜನ ಇಲ್ಲ. ಜನ್ಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಹೀಗಾಗಿ ಆರೋಗ್ಯದಲ್ಲಿ ತೊಂದರೆ, ವೃತ್ತಿಯಲ್ಲೂ ಅನಾನುಕೂಲ, ಸಂಗಾತಿಯಲ್ಲಿ ಮನಸ್ತಾಪ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಹಕಾರಗಳು ಬಿಟ್ಟರೆ ನಿರೀಕ್ಷಿತ ಇನ್ನು ಹೆಚ್ಚಿನ ನಿರೀಕ್ಷೆ ಇಟ್ಕೊಳ್ಳೋಕ್ಕಾಗಲ್ಲ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಆಹಾರದಲ್ಲಿ ಚೇತರಿಕೆ, ಕುಟುಂಬದಲ್ಲಿ ಸಹಕಾರ, ಒಳ್ಳೆಯ ಸುಗ್ರಾಸ ಭೋಜನ, ಉತ್ತಮ ಸಲಹೆ ಸಿಗ್ತಕ್ಕಂಥದ್ದು ಇತ್ಯಾದಿ ಒಳ್ಳೆ ಸ್ತ್ರೀಯರಿಂದ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ನೋಡಿ. ನಿಮಗಿಂತ ಹಿರಿಯ ಸ್ತ್ರೀಯರಿಂದಾಗಿ ಚೆನ್ನಾಗಿದೆ. ವ್ಯವಹಾರಗಳಲ್ಲಿ ಕೂಡ ಲಾಭ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಸಹೋದರ ಸಹಕಾರ, ಆರೋಗ್ಯದ ಕಡೆ ಸ್ವಲ್ಪ ಗಮನ ಇಟ್ಕೊಳ್ಳಿ, ಅದು ನೀವು ವಾರ ಮಧ್ಯದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು. ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಯಥಾ ಪ್ರಕಾರ ಮತ್ತೆ ಕಿರಿಕಿರಿ ಕಾಣಲಿಕ್ಕೆ ಅವಕಾಶ, ಅಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ತಂದೆ ಮಕ್ಕಳು ಸ್ವಲ್ಪ ಮನಸ್ತಾಪ, ಧರ್ಮ ಕಾರ್ಯಗಳು ಸ್ವಲ್ಪ ತೊಡಗು. ಯಾವುದೋ ಒಳ್ಳೆ ಕಾರ್ಯ ಮಾಡೋಣ, ಒಂದು ದಾನ ಮಾಡೋಣ, ಮತ್ತಿನ್ನೇನೋ ಒಂದು ದೇವಸ್ಥಾನಕ್ಕೆ ಹೋಗೋಣ, ಅಥವಾ ಇನ್ಯಾರೋ ಭೇಟಿ ಮಾಡೋಣ, ಒಳ್ಳೆಯ ಉತ್ತಮರನ್ನು ಆಗೋದಿಲ್ಲ. ಅಂಥದ್ದೊಂದು ತೊಡಕನ್ನು ಸೂಚಿಸ್ತಾ ಇದೆ. ಆದರೆ ಸಹೋದರ ಸಹಕಾರ, ಸೇವಕರಿಂದ ಸಹಾಯ ತುಂಬ ಚೆನ್ನಾಗಿದೆ. ಏನು ಇದಕ್ಕೆ ಪರಿಹಾರ ಏನಪ್ಪ ನೋಡಿ, ಕನ್ಯಾ ರಾಶಿಯವರಿಗೆ ಪ್ರಧಾನವಾಗಿ ನಿಮ್ಮ ರಾಶ್ಯಾಧಿಪತಿಯೇ ವೀಕ್ ಆಗಿದ್ದಾನೆ, ಹೀಗಾಗಿ ಅವನಿಗೆ ಹೇಳಿರ್ತಕ್ಕಂಥದ್ದು ವಿಷ್ಣು ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ, ಪ್ರತಿ ದಿವಸ ಮಾಡಿಸಿ, ಅದು ತುಂಬ ತುಂಬ ಸಹಾಯವಾಗುತ್ತೆ. ಇನ್ನು ತುಲಾರಾಶಿ ಗಮನಿಸೋಣ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚಾಗಿದೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು. ಅದಕ್ಕೆ ಕಾರಣ ನೋಡಿ, ಕರ್ಮಾಧಿಪತಿ ವ್ಯಯದಲ್ಲಿ ಸಂಚರಿಸ್ತಾನೆ, ಮಾಂದಿ ಜೊತೆಗೆ, ಹೀಗಾಗಿ ಒಂದು ತೊಡಕಿಗೆ ಸಿಕ್ಕಾಕೊಳ್ತೀರ. ಕೆಲಸ ಮಾಡೋದಲ್ಲದೆ ಅಲ್ಲೇನೋ ಒಂದು ಪ್ರಮಾದ, ಏನು ಎಡವಟ್ಟಾಗೋಯ್ತಲ್ಲ, ನನ್ನಿಂದಲ್ಲ, ಇನ್ನೂ ಸುತ್ತಮುತ್ತಲ ಈ ಥರದ್ದು ಒಂದು ತೊಡಕನ್ನು ಸೂಚಿಸ್ತಾ ಇದೆ. ತುಂಬ ಹುಷಾರಾಗಿರಬೇಕು ವಾರದ ಆದಿಯಲ್ಲಿ. ಇನ್ನು ವಾರದ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನೋಡಿ, ಚಂದ್ರ ಜನ್ಮ ಬರ್ತಾನೆ, ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾರೆ. ವೃತ್ತಿಯಲ್ಲೂ ಅಷ್ಟೇ, ಅಲ್ಲಿ ಮಾಂದಿ ಇದ್ದಾನೆ, ಕಿರಿಕಿರಿ ಇಲ್ಲ ಅಂತಲ್ಲ, ಆದರೆ ನೀವು ಅದನ್ನು ನಿಭಾಯಿಸುವ ಶಕ್ತಿ ಇದೆ. ಕರ್ಮಾಧಿಪತಿ ಜನ್ಮಕ್ಕೆ ಬಂದಾಗ ಸ್ವಲ್ಪ ಶಕ್ತಿ ಬರುತ್ತೆ, ಇದು ಈ ಥರ ಅಲ್ಲ, ಇನ್ನೇನು ಅಂತ ನಿಮಗೆ ಹೊಳೆಯುತ್ತೆ. ಆ ರೀತಿಯ ಒಂದು ಅನುಕೂಲ ಖಂಡಿತ ಇದೆ, ಆತಂಕ ಬೇಡ. ಆದರೆ ವಾರ ಮಧ್ಯಭಾಗದಲ್ಲಿ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ವಾರ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ತೊಡಕು, ಕ್ಲಿಷ್ಟತೆ, ವಸ್ತು ನಷ್ಟತೆ, ಮನಸ್ಸಿಗೆ ಬೇಸರ, ದುಃಖ, ವ್ಯಥೆ, ನಷ್ಟ, ಈ ಥರದ್ದೆಲ್ಲ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಇದಕ್ಕೆ ಪರಿಹಾರ ಏನಪ್ಪ? ತುಲಾರಾಶಿಯವರಿಗೆ ಪರಿಹಾರಕ್ಕೆ ನೋಡಿ, ನಿಮ್ಮ ರಾಶ್ಯಾಧಿಪತಿ ವೀಕ್ ಆಗಿರೋದು ಒಂದು, ಆ ಕಾರಣದಿಂದಾಗಿ, ಯಾಕಂದರೆ ಬಲ ಬೇಕು, ರಾಶ್ಯಾಧಿಪತಿ ಬಲ ಇಲ್ಲ ಅಂದರೆ ಯಾವುದೂ ನಮಗೆ ದಕ್ಕೋದಿಲ್ಲ. ಹೀಗಾಗಿ ದುರ್ಗಾ ಸನ್ನಿಧಾನಕ್ಕೆ ಅವರೇ ದಾನ ಮಾಡಿ, ಅದು ತುಂಬ ತುಂಬ ಸಹಾಯವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಲಾಭದಾಯಕವಾಗಿದೆ. ಯಾಕೆಂದರೆ ಚಂದ್ರ ಮಾಂದಿ ಇಬ್ಬರೂ ಲಾಭದಲ್ಲಿದ್ದಾಗ ಹರಿದು ಬರುತ್ತೆ ಲಾಭ, ಯಾವ ಕಡೆಯಿಂದ ಬಂದು ನಿಮಗೆ ಗೊತ್ತಾಗೋದಿಲ್ಲ. ಆ ರೀತಿಯ ಒಂದು ಅನುಕೂಲ ಖಂಡಿತ ಇದೆ. ಸಂಗಾತಿಯ ಸಹಕಾರ ಕಾಣ್ತೀರಾ, ವೃತ್ತಿಯಲ್ಲಿ ಅನುಕೂಲ ಕಾಣ್ತೀರಾ. ಸಣ್ಣ ಪುಟ್ಟ ತೊಡಕುಗಳಷ್ಟೇ. ಅದು ಶುಕ್ರ ಮೌಢ್ಯನಾಗಿದ್ದಾನೆ ಸಪ್ತಮ ಸ್ಥಾನದಲ್ಲಿ, ಗುರುವಿನ ಜೊತೆಗೆ ರವಿ ಜೊತೆಗೆ ಶತ್ರುಗಳೆಲ್ಲ ಸೇರಿದ್ದಾರಲ್ಲಿ. ಹೀಗಾಗಿ ಸಣ್ಣ ಪುಟ್ಟ ತೊಡಕುಗಳಿಲ್ಲ ಅಂತಲ್ಲ, ಆದರೆ ಚೇತರಿಕೆ ಇದೆ, ನಿಭಾಯಿಸುವ ಶಕ್ತಿ ಖಂಡಿತ ಇದೆ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಆಪ್ತರಿಗಾಗಿ ಹೆಚ್ಚಿನ ಖರ್ಚು ಸೂಚಿಸ್ತಾ ಇದೆ. ತಂದೆ ಮಕ್ಕಳಲ್ಲಿ ಅಸಮಾಧಾನ, ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಹೋದರೆ ಅದು ವಿಘ್ನಗಳು ಬರ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಆದರೆ ವೃತ್ತಿಯಲ್ಲಿ ಸ್ವಲ್ಪ ಪರವಾಗಿಲ್ಲ, ಅನುಕೂಲ ಇದೆ. ಹಿರಿಯರಿಂದ ಸಹಕಾರ ಸಿಗುತ್ತೆ, ಅದು ಅದ್ರ ಮಟ್ಟಿಗೆ ಸ್ವಲ್ಪ ಚೆನ್ನಾಗಿದೆ, ಪರವಾಗಿಲ್ಲ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ. ದೈವಾನುಕೂಲ, ಆರೋಗ್ಯದಲ್ಲಿ ಚೇತರಿಕೆ, ಇದೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಸಣ್ಣ ಪುಟ್ಟ ಮನಸ್ತಾಪ ದಾಂಪತ್ಯದಲ್ಲಿ ಇದೆ ಮಾಂದಿ ಸಂಚಾರದಿಂದಾಗಿ. ಜೊತೆಗೆ ಸೋಲು ಎದುರಾಗುತ್ತೆ. ಯಾವುದೋ ಒಂದು ವಿಷಯದಲ್ಲಿ ಗೆಲ್ಲಬೇಕು ಅಂತ ನೀವು ಒಂದು ಕೋರ್ಟು ಕಚೇರಿ ಆಗಬಹುದು, ಅಥವಾ ಮನೆಯಲ್ಲೇ ಯಾವುದೋ ಒಂದು ವಿಚಾರ ಚರ್ಚೆ ಬರ್ತದೆ, ನೀವೊಂದು ವಾದ ಮಾಡ್ತೀರಾ, ಆಗಲ್ಲ, ಸೋತು ಬಿಡ್ತೀರಾ, ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆ ಥರದ್ದೊಂದು ಲಕ್ಷಣ ಇದೆ ವಾರದ ಅಂತ್ಯ, ವೀಕೆಂಡಲ್ಲಿ. ಸ್ವಲ್ಪ ಹುಷಾರು, ಚರ್ಚೆಗಳ ವಾದಗಳಿಗೆ ತಲೆ ಕೊಡಬೇಡಿ, ಪ್ರವೇಶ ಆಗಬೇಡಿ. ಏನಪ್ಪ ಇದಕ್ಕೆ ಪರಿಹಾರ? ಒಟ್ಟಾರೆಯಾಗಿ ಪರಿಹಾರ ಅಂತಂದರೆ ನೋಡಿ, ನಿಮ್ಮ ನರಸಿಂಹಸ್ವಾಮಿ ಸನ್ನಿಧಾನದಲ್ಲಿ, ಸಮೀಪದಲ್ಲಿರ್ತಕ್ಕಂತಹ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ತೆಂಗಿನಕಾಯಿ ಸಮರ್ಪಣೆ ಮಾಡಿ, ಅದು ತುಂಬ ಬಲವನ್ನು ತಂದುಕೊಡುತ್ತೆ. ಇದು ವೃಶ್ಚಿಕ ರಾಶಿಯವರಿಗೆ ಸಿಗ್ತಕ್ಕಂಥ ಫಲಗಳು ಜೊತೆಗೆ ಪರಿಹಾರ. ಶಾಸ್ತ್ರಿಗಳೇ, ಇನ್ನು ಕಡೆಯ ರಾಶಿಗಳಾದ ಧನಸ್ಸು, ಮಕರ, ಕುಂಭ, ಮೀನ ರಾಶಿಯ ಫಲಾಫಲ ಯಾವ ರೀತಿಯಾಗಿದೆ ನೋಡೋಣ. ಕೊನೆ 4 ರಾಶಿಗಳು ಹೇಗಿದೆ ನೋಡಿ. ನಿಮ್ಮ ರಾಶಿಯಿಂದ ಶುಕ್ರ ಷಷ್ಠಕ್ಕೆ ಬರ್ತಾ ಇದ್ದಾನೆ, ವೀಕ್ ಆಗಿದ್ದಾನೆ. ಚಂದ್ರ ಕರ್ಮಸ್ಥಾನದಲ್ಲಿದ್ದಾನೆ, ವೀಕ್ ಆಗಿದ್ದಾನೆ. ಈ ಕಾರಣದಿಂದಾಗಿ ಎಲ್ಲ ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಸಾಧಾರಣ ಫಲ ಇದೆ. ಶತ್ರು ಸಾಲಬಾಧೆಯನ್ನು ಸೂಚಿಸ್ತಾ ಇದೆ. ಹೆಚ್ಚಿನ ಲಾಭ ಇಲ್ಲ ಅಂತಲ್ಲ, ಲಾಭ ಇದೆ. ಹಿರಿಯ ಸ್ತ್ರೀಯರ ಓರ್ವ ಮಾರ್ಗದರ್ಶನ ಸಿಗುತ್ತೆ, ಅವರ ಸಲಹೆ ತಗೊಳ್ಳಿ, ಅದರಿಂದ ನಿಮಗೆ ಅನುಕೂಲ ಆಗುತ್ತೆ, ಯೋಚನೆ ಮಾಡೋದು ಬೇಡ.
ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಲಾಭ ಚೆನ್ನಾಗಿದೆ. ಈ ಹಾಲು ಹೈನು ವ್ಯಾಪಾರಿಗಳಿಗೆ ಲಾಭ ಇದೆ, ಸ್ವಲ್ಪ ಒತ್ತಡವೂ ಇದೆ. ಸ್ವಲ್ಪ ಸಂಗಾತಿಯಲ್ಲಿ ಮನಸ್ತಾಪ, ಸ್ವಲ್ಪ ಅವರ ಆರೋಗ್ಯದಲ್ಲಿ ಏರುಪೇರು, ಸ್ವಲ್ಪ ವ್ಯವಹಾರಗಳಲ್ಲಿ ತೊಡಕುಗಳು, ಜೊತೆಗೆ ಸಾಲ ಬಾಧೆ ಇದನ್ನು ಕೂಡ ಸೂಚಿಸ್ತಾ ಇದೆ. ಇದರ ನಿವಾರಣೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ, ಇಲ್ಲ ಅಂತಲ್ಲ. ಸ್ತ್ರೀಯರ ಒಂದು ಸಲಹೆಯಿಂದ ಈ ಒಂದು ತೊಡಕನ್ನು ದಾಟ್ತೀರ. ಇನ್ನು ವಾರ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಸಂಗಾತಿಯಲ್ಲಿ ಮನಸ್ತಾಪ ಇದೆ, ಸ್ತ್ರೀಯರಿಗೆ ಕಷ್ಟದಾಯಕವಾಗಿದೆ. ವಾರ ಮಧ್ಯದಲ್ಲಿದ್ದಂಥ ತೊಡಕು ವಾರದ ಆ ತೊಡಕಿನ ಪ್ರಮಾಣ ಏರ್ತಾ ಹೋಗುತ್ತೆ ವಾರದ ಅಂತ್ಯದಲ್ಲಿ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ಇದಕ್ಕೇನು ಪರಿಹಾರ? ಗಾಬರಿ ಮಾಡ್ಕೊಬಿಡಿ, ನಿಮಗೆ ಧೈರ್ಯ ಇದೆ. ಶನೈಶ್ಚರ ತೃತೀಯದಲ್ಲಿದ್ದರೆ ಧೈರ್ಯ ತಂದು ಕೊಡ್ತಾನೆ. ಹೀಗಾಗಿ ಧೈರ್ಯದಿಂದ ಎದುರಿಸ್ತೀರ ಇವೆಲ್ಲವನ್ನು. ಜೊತೆಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಸಮಾಧಾನ ಫಲ ಇದೆ. ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ, ಅದು ಮಾಂದಿಯಿಂದಾಗಿ. ಈ ತಾಯಿಯನ್ನು ವಹಿಸಿಕೊಂಡು ಮಾತಾಡ್ತಾ ಹೋದರೆ ತೊಡಕುಗಳು, ಆ ತಾಯಿ ಪರ ನಿಂತರೆ ಮತ್ತೆ ತೊಡಕುಗಳು, ಈ ಥರದ್ದೆಲ್ಲ ಇದೆ. ಸಣ್ಣ, ಯಾಕಂದರೆ ಚಂದ್ರನೂ ಸೇರಿದ್ದಾನಲ್ಲಿ ಮಾತೃಕಾರಕ, ಹೀಗಾಗಿ ಸ್ವಲ್ಪ ಹುಷಾರು. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಆದರೆ ಸಂಗಾತಿಯಲ್ಲಿ ಮನಸ್ತಾಪ, ಆಪ್ತರಲ್ಲಿ ನಿಮ್ಮ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತೀವ ಅವರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು. ವಿದೇಶ ಪ್ರಯಾಣ ಇದ್ದರೆ, ದೂರ ಪ್ರಯಾಣ ಇದೆ, ಅಲ್ಲಿ ತೊಡಕುಗಳು ಕಾಣ್ತಕ್ಕಂಥದ್ದು, ಈ ಥರದ್ದೆಲ್ಲ ಸ್ವಲ್ಪ ತೊಡಕು. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಲಾಭದಾಯಕವಾಗಿದೆ. ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಕಾಣಬಹುದು, ಹೆಚ್ಚಿನ ಸುಖ ಸಮೃದ್ಧಿ ಕಾಣಲಿಕ್ಕೆ ಅವಕಾಶ ಇದೆ. ಆದರೆ ತೊಡಕುಗಳಿಲ್ಲ ಅಂತಲ್ಲ, ಸ್ವಲ್ಪ ಪರಿಶ್ರಮ ಹೆಚ್ಚಾಗುತ್ತೆ. ಸ್ತ್ರೀಯರಿಗೆ ಸಣ್ಣ ಪುಟ್ಟ ದುಃಖದ ವಾತಾವರಣ ಸೂಚಿಸ್ತಾ ಇದೆ. ವಾಹನ ಪ್ರಯಾಣ ಸಂದರ್ಭದಲ್ಲಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಬರವಣಿಗೆ, ಮಾತು ಇಂಥ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರ ತಗೊಳ್ಳಿ. ಪರಿಹಾರಕ್ಕೆ ಬಹಳ ಮುಖ್ಯವಾಗಿ ಕರ್ಮಾಧಿಪತಿ ವೀಕಾಗಿರೋದ್ರಿಂದಾಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೇ ಧಾನ್ಯ ದಾನ ಮಾಡಿದ್ರೆ ಈ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಆಗ್ತಕ್ಕಂಥ ತೊಡಕುಗಳಿಂದ ಹೊರಗೆ ಬರ್ತೀರ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಶತ್ರುಗಳು ದೂರ ಆಗ್ತಾರೆ, ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಅದು ಕರ್ಮಾಧಿಪತಿ ಮಿತ್ರಕ್ಷೇತ್ರದಲ್ಲಿರೋ ಕಾರಣದಿಂದಾಗಿ ವೃತ್ತಿಯಲ್ಲಿ ಸಹಕಾರ ಸಿಗುತ್ತೆ. ಆದರೂ ನೀವು ಒಂದು ಎಚ್ಚರಿಕೆ ಇಟ್ಕೊಂಡಿರ್ಬೇಕು. ಯಾಕೆಂದರೆ ರಾಹು ಜೊತೆಗೆ ಸೇರಿದಾಗ ಕರ್ಮಾಧಿಪತಿ ನಿಮಗೆ ಗೊತ್ತಿಲ್ಲದ ಹಾಗೆ ತೊಡಕುಗಳು ಉಂಟಾಗ್ಬಿಡುತ್ತೆ. ಹೀಗಾಗಿ ಹುಷಾರಾಗಿರಬೇಕು. ಇನ್ನು ಚಂದ್ರ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿದ್ದರೆ ನಷ್ಟ, ವ್ಯಥೆ, ದುಃಖ ಇದೆ, ಮನಸ್ತಾಪ ಉಂಟಾಗೋ ಸಾಧ್ಯತೆ, ಮನೋವ್ಯಾಧಿ ಬರ್ತದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ನಿಮಗೆ ವೃತ್ತಿಯಲ್ಲಿ ಅನುಕೂಲ ಇದೆ, ಆದರೆ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ, ಮನಸ್ಸಿಗೆ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಯಾವುದೋ ಮುಖ್ಯವಾದ ವಿಚಾರ ನಿರ್ಣಯ ಮಾಡುವಾಗ ಅಲ್ಲಿ ನೀವು ಸೋತು ಬಿಡ್ತೀರ, ಅಂಥದ್ದೊಂದು ಸೂಚಿಸ್ತಾ ಇದೆ. ಹೀಗಾಗಿ ಮುಖ್ಯವಾಗಿ ಯಾರಿಗೋ ಶ್ಯೂರಿಟಿ ಹಾಕುವ ಸಂದರ್ಭದಲ್ಲಿ ಅಥವಾ ಇನ್ಯಾವುದೋ ಪ್ರಾಮಿಸಿಂಗ್ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ವಾರದ ಅಂತ್ಯದಲ್ಲಿ ನಿಮಗೆ ಪ್ರಯಾಣದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಇದಕ್ಕೆಲ್ಲ ಏನಪ್ಪ ಪರಿಹಾರ ಕುಂಭರಾಶಿಯವರಿಗೆ ಅಂತಂದರೆ, ನೋಡಿ, ಭಾಗ್ಯಾಧಿಪತಿ ಶುಕ್ರ, ನೀವು ಕೂಡ ಅವರೇ ಧಾನ್ಯ, ಅವರೇ ಕಾಳು ಸಮರ್ಪಣೆ ಮಾಡಿ ಅಮ್ಮನವ್ರ ಸನ್ನಿಧಾನಕ್ಕೆ, ಜೊತೆಗೆ ಶ್ರೀಕೃಷ್ಣ ಸನ್ನಿಧಾನಕ್ಕೆ. ಯಾಕಂದರೆ ಈ ಮಾಂದಿಯ ತೊಡಕು ವಿಪರೀತವಾಗಿದೆ. ಈ ಕಾರಣದಿಂದಾಗಿ ವಾರದ ಆದಿಯಲ್ಲೇ ಶುರುವಾಗುತ್ತೆ. ಅವಲಕ್ಕಿ ದಾನ ಮಾಡೋದ್ರಿಂದಾಗಿ ತುಂಬ ಅನುಕೂಲ ಆಗುತ್ತೆ, ವಿಶೇಷ ಫಲ ಕಾಣ್ತೀರಾ ನೋಡಿ. ಇನ್ನು ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ದಾಂಪತ್ಯದಲ್ಲಿ ಮನಸ್ತಾಪ, ವ್ಯವಹಾರಗಳಲ್ಲಿ ತೊಡಕು. ಕಾರಣ ಚಂದ್ರಮಾಂದಿ ಒಟ್ಟಾಗಿದ್ದಾಗ ಮೈಂಡ್ ಹಾಳಾಗಿಬಿಡುತ್ತೆ. ಬುದ್ಧಿಯ ಅಧಿಪತಿ ಅಪ್ಸೆಟ್ ಆಗಿಬಿಟ್ರೆ ಯಾವ ವ್ಯವಹಾರವೂ ಆಗೋದಿಲ್ಲ, ಏರುಪೇರಾಗಿಬಿಡ್ತದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಮನಸ್ತಾಪಗಳು ಬರುತ್ತೆ, ಸಂಗಾತಿಯಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು. ಮತ್ತು ಮಾಂದಿಯ ಸಂಚಾರ ದೇಹಕ್ಕೆ ಪೆಟ್ಟಾಗೋದು, 6ನೇ ಮನೆಯಲ್ಲಿ ಸಂಚಾರವಾದಾಗ ಎಡು ಬಿಡ್ತೀರಾ ಅಥವಾ ಇನ್ನೇನೋ ತರಚೋದು, ಗಾಯಗಳಾಗೋದು, ಇಂಥ ಸಾಧ್ಯತೆ, ಶತ್ರುಗಳ ಸಾಲದ ಬಾಧೆ, ಇದನ್ನೆಲ್ಲ ಸೂಚಿಸ್ತಾ ಇದೆ. ವಾರದ ಆದಿ ನಿಮಗೆ ಅಷ್ಟೇನೂ ಅನುಕೂಲಕರವಾಗಿಲ್ಲ. ಜನ್ಮಾಧಿಪತಿ ಮೌಢ್ಯನಾಗಿ ಬೇರೆ ಇದ್ದಾನೆ, ನಿಮಗೂ ಮೌಢ್ಯತೆ ಬಂದುಬಿಡುತ್ತೆ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರ ಅಷ್ಟಮದಲ್ಲಿ ಮಾಂದಿ ಪಂಚಮದಲ್ಲಿ ಸಂಚಾರ ಆದಾಗ ಉದರ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಕ್ಲಿಷ್ಟ ವಾತಾವರಣ, ಕಠಿಣವಾಗಿದೆಯೇನೋ, ಸವಾಲು ಎದುರಿಸೋಕ್ಕಾಗುತ್ತೋ ಇಲ್ಲವೋ, ಈ ಥರದ್ದು ಸೂಚಿಸ್ತಾ ಇದೆ. ಗುರುವಾರದ ಮಟ್ಟಿಗೆ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಚೇತರಿಸ್ಕೊಳ್ತೀರಾ, ಸ್ವಲ್ಪ ಏನು ದಾರಿ ಕಾಣ್ತಾ ಇದೆ ಅಂತ ಒಬ್ಬರ ಉತ್ತಮರ ಸಲಹೆ ಸಿಗುತ್ತೆ. ಒಂದು ಕ್ಷೇತ್ರ ದರ್ಶನವೋ ಮತ್ತೊಂದು ಈ ರೀತಿಯಿಂದಾಗಿ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ಇದೆ. ಮುಖ್ಯವಾಗಿ ನೀವು ಗುರು ಶುಕ್ರರ, ಯಾಕಂದರೆ ಜನ್ಮಾಧಿಪತಿ ವೀಕ್ ಆಗಿದ್ದಾನೆ, ಹೀಗಾಗಿ ಗುರು ಪ್ರಾರ್ಥನೆ, ಅಮ್ಮನವ್ರ ಪ್ರಾರ್ಥನೆ, ಅದರ ಜೊತೆಗೆ ನಾಗ ಸನ್ನಿಧಾನದಲ್ಲಿ ಒಂದು ಎಳನೀರನ್ನು ಅಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಇವು 12 ರಾಶಿಗಳ ಫಲಾಫಲ. ಸರಿ ಶಾಸ್ತ್ರಿಗಳೇ, ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಜೊತೆಗೆ ಇರುವಂತಹ ತೊಡಕುಗಳಿಗೆ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದರ ಬಗ್ಗೆ ವೀಕ್ಷಕರಿಗೆ ಮಾಹಿತಿ ತಿಳಿಸ್ಕೊಟ್ರಿ. ಧನ್ಯವಾದಗಳು.
ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.